ಅರೆ ಗಸಟರಾಮ್, ಡಾಕ್ಟರ್ ನಿಂಗೆ ಏನಾಯ್ತು? ಬೂಟ್ ಬತ್ಲು ಡಾಕ್ಟರ್ ಜಟ್ಕಂದು ಯಾವ್ದೋ ಕೆಮಿಕಲ್ ಬ್ಲಾಸ್ಟ್ ಆಗಿದೆ. ಅವನು ಮೇಲ್ ಪರಮಾತ್ಮನ ಹತ್ರ ಹೋಗ್ಬಿಟ್ಟವ್ನೆ. ಅರೆ ಮೋಟು, ನನ್ನ ಜೀವದ ಗೆಳೆಯ, ನನ್ನ ಪ್ರಾಣ ಗೆಳೆಯ, ಮೇಲ್ಗಡೆ ಲೋಕ ಎಷ್ಟು ಚೆನ್ನಾಗಿದೆ ಗೊತ್ತೇನಯ್ಯ. ನನ್ ಜೊತೆ ಈಗಲೇ ಮೇಲ್ಗಡೆ ಲೋಕಕ್ಕೆ ಬಂದ್ಬಿಡ್ರಯ್ಯ. ಏನ್ ಸುಂದರವಾದ ಲೋಕ ಕಣ್ರಯ್ಯ, ಸಖತ್ತಾಗಿದೆ ಕಡೆಯ. ನಮ್ಗೆ ಈಗಲೇ ಮೇಲ್ಗಡೆ ಲೋಕಕ್ಕೆ ಬರಕ್ಕೆ ಇಷ್ಟ ಇಲ್ಲ. ಭೂತ ಪತ್ಲು, ಭೂತ ಏನಾದ್ರು ಆಟ ಬರ್ತೀಯ? ಅಯ್ಯೋ ಒಗ್ಯಾಕಿಸ್ಕೊಂಡ್ರ ಪೇಷಂಟ್ ಮೇಲೆ ಏನಯ್ಯ, ನಾನು ಈಗಲೇ ಮೇಲ್ಗಡೆ ಕಳ್ಸಕ್ ನೋಡ್ತೀಯಲ್ಲಯ್ಯ. ಅಲ್ಲ ಡಾಕ್ಟರ್, ಈಗ ತಾನೇ ಭೂತ ದೆವ್ವ ಆಗ್ಬಿಟ್ಟಿದ್ರಿ, ಇಷ್ಟು ಬೇಗಲಿಂದ ವಾಪಸ್ ಹೆಂಗ್ ಬಂದ್ಬಿಟ್ರಿ? ಅಯ್ಯೋ ನನ್ ಗೆಳೆಯ, ನಾನು ಅದೆಲ್ಲ ಆಗಿರ್ಲಿಲ್ಲ ಕಡೆಯ. ಏನೇ ಅವನು, ನಾನು ರಮ ಸೇರ್ಕೊಂಡು ಹೊಸ ಮಜಾ ತಗೊಳ್ಳತ್ತಿದ್ವಿ ಕಡೆಯ. ಅದು ಹೋಲೋಗ್ರಾಫಿಕ್ ಇಮೇಜ್ ಕಡೆಯ, ಅದು ನೀವು ಹೋಗಿ ಹೋಗಿ ಭೂತ ಅಂತಿದಿರಲ್ಲಯ್ಯ. ಡಾಕ್ಟರ್ ಜಟ್ಕ ಈ ಮಷಿನ್ ನಿಮ್ಗೋಸ್ಕರ ಮಾಡಿದ್ದಾರೆ. ನಿಮ್ಮಿಬ್ರ ಈ ಹೋಲೋಗ್ರಾಫಿಕ್ ಇಮೇಜ್ ಎಲ್ಲರ ಮೊಬೈಲ್ ಅಲ್ಲೂ ಹೋಗುತ್ತೆ. ನೀವ್ ಯಾವ್ದೇ ಅಂಗಡಿ ಓಪನ್ ಮಾಡಿದ್ರು ಅವ್ರದ್ದು ಆರ್ಡರ್ ತಗೊಂಡ್ ಬರುತ್ತೆ. ಕಡೆಯ ನನ್ ಗೆಳೆಯರ ಯೋಚನೆ ಮಾಡಿ, ಇದು ಹೊಸ ಐಡಿಯಾ ಕಡ್ರಯ್ಯ. ಬಿಸ್ನೆಸ್ ನಡೆಯೋದಷ್ಟೇ ಇಲ್ಲ ಕಡ್ರಯ್ಯ, ಓಡುತ್ತೆ ಕಡೆಯ, ಸಖತ್ತಾಗಿ ಓಡುತ್ತೆ. ಏನಂತೀರಾ? ಇದು ಬಹಳ ಒಳ್ಳೆ ಐಡಿಯಾ ಅಣ್ಣ. ನಾವೀಗ ಡೈಲಿ ನೀಡ್ಸ್ ಅಂಗಡಿನ ಓಪನ್ ಮಾಡಬೇಕು ಅಂತ ಇದೀವಿ. ಹಾಗೆ ಜನಗಳ ಹತ್ರ ಆರ್ಡರ್ ತಗೊಳ್ಳೋದಕ್ಕೆ ನಮ್ಮ ಹೋಲೋಗ್ರಾಫಿಕ್ ಇಮೇಜು ಮೊಬೈಲ್ನಲ್ಲಿ ಹೋಗುತ್ತೆ. ಜೈ ಹೋ! ಈಗ ಬಿಸ್ನೆಸ್ ಮಜಾನೇ ಬೇರೆ ಇರುತ್ತೆ. ಚಿಂಗಮ್ ಸರ್, ಈ ರಿಬ್ಬನ್ ಕಟ್ ಮಾಡ್ಬಿಟ್ಟು ನಮ್ ಶಾಪ್ ಇನಾಗ್ರೇಟ್ ಮಾಡ್ಬೇಡಿ ಸರ್, ಪ್ಲೀಸ್ ಸರ್. ಇಲ್ಲ ಅನ್ಬೇಡಿ ಸರ್. ಅಯ್ಯಮ್ಮ, ಇಲ್ಲ 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 ಇಲ್ಲ, ನಾನು ಹಂಗೆಲ್ಲ ಉದ್ಘಾಟನೆ ಮಾಡೋದಿಲ್ಲ. ನಾನು ಯಾವಾಗ ಹಾಗೆ ಮಾಡಕ್ ಹೋಗ್ತೀನೋ ನನಗೇನಾದ್ರೂ ತೊಂದ್ರೆ ಆಗೇ ಆಗತ್ತೆ, ಕತ್ತನೆ ಮುಗಿದೋಗುತ್ತೆ. ಇಲ್ಲ 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 ಚಿಂಗಮ್ ಸರ್, ಈ ಸರಿ ಆತರ ಏನೂ ಆಗಲ್ಲ ಸರ್. ನೀವು ದಯವಿಟ್ಟು ಚಿಂತೆ ಮಾಡಕ್ ಹೋಗ್ಬೇಡಿ ಸರ್. ರಿಬ್ಬನ್ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ಇದು ಹೋಲೋಗ್ರಾಫಿಕ್ ರಿಬ್ಬನ್, ಇದನ್ನ ಡಾಕ್ಟರ್ ಜಟ್ಕ ಅವ್ರು ರೆಡಿ ಮಾಡಿದ್ದಾರೆ ಸರ್. ನೀವು ಬರೀ ಸುಮ್ನೆ ಕತ್ರಿಲ್ ಕಟ್ ಮಾಡೋ ತರ ನಾಟಕ ಆಡ್ಬೇಕು ಅಷ್ಟೇನೆ. ವೈರಸ್ ಸೈಂಟಿಸ್ಟ್, ಇವ್ರ ಬಿಸ್ನೆಸ್ ನ ಬಂದ್ ಮಾಡ್ಬೇಕು. ಏನಾದ್ರೂ ಮಾಡಿ ಇವ್ರ ಬಿಸ್ನೆಸ್ ಮಾತ್ರ ನಡಿಬಾರ್ದು. ಜಾನ್, ಚಿಂತೆ ಮಾಡಬೇಡ, ಆಗುತ್ತೆ. ಹೋಲೋಗ್ರಾಫಿಕ್ ರಿಬ್ಬನ್ ಒಳಗಡೆನೆ ನಾನು ಕರೆಂಟ್ ಹಾಕ್ತೀನಿ. ಅಯ್ಯೋ ಮತ್ತೆ ನಂಗೆ ತೊಂದರೆ ಮಾಡ್ಬಿಟ್ರಿ ನೀವು. ನಿಮ್ಮನ್ ಮಾತ್ರ ಖಂಡಿತ ಬಿಡೋದಿಲ್ಲ. ಅಯ್ಯಯ್ಯಯ್ಯಯ್ಯಯ್ಯ, ಅಮ್ಮ, ನಿಮ್ಮನ್ ಮಾತ್ರ ಬಿಡೋದಿಲ್ಲ. ಓಹೋ, ಮನೆಯೊಳಗೆ ನೆಟ್ವರ್ಕೇ ಸಿಕ್ತಿಲ್ವಲ್ಲ. ಸಿಕ್ತು. ಆರ್ಡರ್ ಪ್ಲೀಸ್. ಸಾರಿ, ಇದ್ದಕ್ಕಿದ್ದಂಗೆ ಬಂತಲ್ಲ, ಅದಕ್ಕೆ ಭಯ ಆಯ್ತು. ಆರ್ಡರ್ ಬರ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ. ಇವಾಗ ಏನ್ ಮಾಡುದು? ಮೂಟು ಆರ್ಡರ್ ತಗೊಳ್ತಾ ಇದ್ದಾನೆ. ಏನಾದ್ರೂ ಮಾಡಿ ವೈರಸ್. ನಾನು ಅವನ್ ಆರ್ಡರ್ಸ್ ನಲ್ಲೇ ಚೇಂಜ್ ಮಾಡ್ಬಿಡ್ತೀನಿ. 1 ಪ್ಯಾಕೆಟ್ ಉಪ್ಪು, 20 kg ಗೋಧಿ ಹಿಟ್ಟು, 10 kg ಸಕ್ಕರೆ, 1 ಪ್ಯಾಕೆಟ್ ಟೀ ಪೌಡರ್. ಥ್ಯಾಂಕ್ ಯು, ಬಹಳ ಸಂತೋಷ. ಮಟು, ನಿನ್ನ ಇಮೇಜು ಆರ್ಡರ್ ತಗೊಂಡು ಬಂದಿದೆ. ಅದು ಈಗ ಕಂಪ್ಯೂಟ್ರಲ್ಲಿ ಫೀಡ್ ಆಗಿದೆ ಕಣೋ. ಆದರೆ ಆರ್ಡ್ರಲ್ಲಿ ಏನೋ ಎಡವಟ್ಟಿದೆ ಕಣೋ. ಇಲ್ಲಿ ನೋಡು, 20 kg ಉಪ್ಪು, 1 ಕಿಲೋ ಆಟ, ಮತ್ತೆ 10 kg ಟೀ ಪೌಡ್ರು, ಮತ್ತೆ 1 kg ಸಕ್ಕರೆ ಕಣೋ. ಇದೆಂತ ಜನಗಳ ಇವರು? ಇದು ಆರ್ಡರ್ ಕೊಡೋ ಹುಟ್ಟೇನಾ? ಡಾಕ್ಟರ್ ಜಟ್ಕ, ನಿಮ್ಮ ಗ್ಯಾಜೆಟ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇರ್ಬೋದಾ? ಏನಯ್ಯ ಪತ್ಲು ಹಂಗ್ ಮಾತಾಡ್ತೀಯ ನೀನು? ನಮ್ ಗ್ಯಾಜೆಟ್ ಅಲ್ಲಿ ಅದನ್ನ ಪ್ರಾಬ್ಲಮ್ ಬರಕ್ ಸಾಧ್ಯನೇ ಇಲ್ಲ. ಬೋಟು ಹೋಗಿ ಆರ್ಡರ್ ಕೊಟ್ಬಿಟ್ಟು ಬರಯ್ಯ. ಮೇಡಮ್, ತಮ್ಮ ಮನೆಯಿಂದ ನಮ್ಗೆ ಆರ್ಡರ್ ಮಾಡಿದ್ರು. ಕೊಡಿ. ಥ್ಯಾಂಕ್ ಯು. ಒಂದ್ ವಿಷಯ ಕೇಳ್ಬೇಕಾಯ್ತಮ್ಮ ನಿಮ್ಮ ಹತ್ರ. ಅಲ್ಲ, 20 kg ಉಪ್ಪು ತಗೊಂಡು ಏನ್ ಮಾಡ್ತೀರಾ ಅಂತ. ಅಲ್ಲ, 20 kg ಆರ್ಡರ್ ಕೊಡಕ್ಕೆ ಸಾಧ್ಯ ಇಲ್ಲ ಅಂತ ನಂಗನ್ಸುತ್ತೆ. 20 ಕಿಲೋ ಉಪ್ಪ? ಅಯ್ಯೋ, ಇಲ್ಲ. ಏನೋ ತಪ್ಪಾಗಿರ್ಬೇಕು. ಮೇಡಮ್, ತಪ್ಪಾಗಿದ್ದಿದ್ರೆ ಒಂದೇ ಒಂದಕ್ಕೆ ಆಗ್ಬೇಕಾಗಿತ್ತು ತಾನೆ. ಅಲ್ಲ ನೋಡಿ, ನೀವು ಕೊಟ್ಟಿರೋ ಆರ್ಡರ್ ಎಲ್ಲ ಉಲ್ಟಾ ಪಲ್ಟಾ ಹೋಗ್ಬಿಟ್ಟಿದೆ. 1 kg ಆಟ, 10 kg ಟೀ ಪೌಡ್ರು, 1 ಪ್ಯಾಕೆಟ್ ಸಕ್ಕರೆ. ಏನ್ ಹೇಳ್ತಿದ್ದೀರಾ ನೀವು? ಅಲ್ಲ ರೀ, ಸ್ವಲ್ಪ ಬರ್ತೀರಾ? ಏನಾಯ್ತು?
ಇವರು 20 ಕೆಜಿ ಉಪ್ಪು, 10 ಕೆಜಿ ಸಕ್ಕರೆ, 1 ಕಿಲೋ ಹಿಟ್ಟು ಮತ್ತೆ 10 ಕೆಜಿ ಟೀ ಪೌಡರ್ ನ ತಂದಿದ್ದಾರೆ. ಏಯ್ ಇಂತ ಉಲ್ಟಾ ಪಲ್ಟಾ ಸಾಮಾನೆಲ್ಲ ತಗೊಂಡ್ ಬಂದಿದ್ಯಾ? ನಮ್ಮನ್ನೇ ಗೋಬೆ ಅನ್ಕೊಂಡಿದ್ಯಾ? ಅಲ್ಲ ಸರ್, ಏನ್ ಆರ್ಡರ್ ಕೊಟ್ಟಿದ್ರು ಅದನ್ನೇ ತಂದಿದ್ದೀನಿ ನಾನು. ಈ ಮಷಿನ್ ಯಾವತ್ತೂ ತಪ್ಪಾಗಿರಲ್ಲ ಸರ್. ಕೊಡಿ ಸರ್, ದುಡ್ಡು ಕೊಡಿ. ಬಾ ನಿನ್ಗೆ ಕಾಸು ಕೊಡ್ತೀನಿ ಬಾ. ಬಿಡಿ ಸರ್, ಎಲ್ಲ ಕೊಡ್ತಿದ್ದೀರಾ? ಅಯ್ಯೋ ಬಾ, ಅಯ್ಯೋ ಬಾ ಸರ್, ಅಯ್ಯೋ ಅಮ್ಮ. ಅಯ್ಯ ಅರೆ ಯಾಕೆ ಹಿಂಗಿದ್ದೆ? ಇಲ್ಲೋಡ ಆರ್ಡರ್ ತಪ್ಪಾಗಿದೆಯಂತೆ. ಅಯ್ಯ ಇದೆಂಗ್ ಸಾಧ್ಯನೋ? ಇರು, ಈ ಸಲ ನಾನು ನನ್ನ ಇಮೇಜ್ ನ ಕಳಿಸ್ತೀನಿ ಅಲ್ಲಿಗೆ. ಆರ್ಡರ್ ಪ್ಲೀಸ್. 10 ಕೆಜಿ ಬಾದಾಮಿ, 10 ಕೆಜಿ ಗೋಡಂಬಿ, 15 ಕೆಜಿ ಕಾಳು ಮೆಣಸು, 10 ಕೆಜಿ ಖರ್ಜೂರ. ನೀಟಾಗಿ ಬರ್ಕೋ. ಮೋಟದಾಗೆ ಬ್ಯಾಂಡ್ ಬಜಾಯಿಸಾಯ್ತು. ಇವಾಗ ಪತ್ಲು ಬಾರಿ ಬಂದಿದೆ. ವಾವ್ ಬಾಸ್ ವಾವ್, ಏನ್ ಕವಿತೆ ಹೇಳಿದ್ರಿ ನೀವು? ಕವಿತನ ಬಿಡು, ಇವಾಗ ಮಜಾ ನೋಡು. ಬಾ ಬಾ, ಅಸ್ಲೆ ಇದ್ಯಾ ಇಲ್ಲ ಓಲಾ ಪಾಲಾನ? ನಿಜವಾಗ್ಲೂ ಅಸ್ಲಿನೇ ಸರ್. ನೋಡಿ ಚೆಕ್ ಮಾಡ್ಕೊಳ್ಳಿ ಬೇಕಾರೆ. ಇಟ್ಕೊಳ್ಳಿ ಸರ್ ತಮಾಡ್ರು. ಸರಿ, ನೀನ್ ಕೂತ್ಕೋ, ನಾವೆಲ್ಲ ಚೆಕ್ ಮಾಡ್ಬಿಟ್ಟು ನಿನ್ಗೆ ಪೇಮೆಂಟ್ ಕೊಡ್ತೀವಿ. ಹಂಗೆ ಆಗ್ಲಿ. ಇದೇನಿದು ಲಿಫ್ಟಿಕ್? ಅರೆ ಉಸ್ತಾದ್, ಈ ಪ್ಯಾಕೆಟ್ ಅಲ್ಲಿ ಕ್ರೀಮ್ ಪೌಡರ್ ಇದೆ. ಕ್ರೀಮ್ ಪೌಡರ್ ನಾವ್ ಹಾಕೋಬೇಕಾ? ನಮ್ಮ ಹತ್ರನೇ ಇಷ್ಟೊಂದು ತಮಾಷೆ ಮಾಡ್ತಾ ಇದೆಯಾ, ನಿನ್ಗೆ ಗೊತ್ತಾಗಲ್ವಾ? ಅಲ್ಲ ಅಲ್ಲ ಸರ್, ಏನೋ ಮಿಸ್ಟೇಕ್ ಆಗಿದೆ, ತಪ್ಪಾಗ್ಬಿಟ್ಟಿದೆ, ದಯವಿಟ್ಟು ಸರ್ ಕ್ಷಮಿಸಿ. ಹೌದಾ? ಆದ್ರೆ ಇನ್ ಮುಂದಕ್ಕೆ ಯಾವತ್ತೂ ಮಿಸ್ಟೇಕ್ ಆಗಲ್ಲ. ಸ್ನೇಹಿತರೆ, ಶುರು ಹಚ್ಕೊಳ್ಳಿ. ಅರೆ, ಮೋಟು ಬಾರೋ. ಮೋಟು ಮೋಟು. ಯಾಕಮ್ಮ ತಾಯಿ, ಯಾಕಷ್ಟೊಂದು ಅಳ್ತಾ ಇದೀರಾ ನೀವು? ಏನಾಯ್ತು? ಅಯ್ಯ ಮೋಟುನ ಅಮ್ಮ ತಾಯಿ ಹೇಳ ಕಣ, ನಿನ್ ಫ್ರೆಂಡ್ ಪತ್ಲು ಆರ್ಡ್ರ್ ತಪ್ಪಾಗಿದ್ದಕ್ಕೆ ಹಿಂಗ್ ಮಾಡ್ಬಿಟ್ರು ನಂಗೆ. ಪಿಸ್ತಾ ಬಾದಾಮ್ ಜಾಗದಲ್ಲಿ ಕ್ರೀಮ್ ಪೌಡರ್ ತಗೊಂಡ ಕೊಟ್ಬಿಟ್ಟೆ ಕಣ. ಇಲ್ಲೋಡ ಲಕ್ಷಣ ಏನೋ ಎಡವಟ್ಟಿದೆ, ದಯವಿಟ್ಟು ಏನು ಅಂತ ಚೆಕ್ ಮಾಡಿ. ಅಯ್ಯೋ ನನ್ನ ಗೆಳೆಯ, ಯಾರೋ ನಮ್ಮ ಆರ್ಡ್ರಿಗೆ ಏನೋ ವ್ಯತ್ಯಾಸ ಮಾಡ್ತಾ ಇದ್ದಾರೆ ಕಣಯ್ಯ. ಅಯ್ಯಮ್ಮ, ನನಗೆ ಪತ್ತೆದಾರಿಲಿ 20 ವರ್ಷದ ಅನುಭವ ಇದೆ. ನಡೀರಿ, ಪತ್ತೆ ಹಚ್ಚಿಬಿಡ್ತೀನಿ. ಯಾವ ಮನೆಗೆ ಹೋಲೋಗ್ರಾಫಿಕ್ ಇಮೇಜ್ ಕಳ್ಸಿದೀವೋ ಆ ಮನೆಗೆ ಹೋಗಿ ಚೆಕ್ ಮಾಡ್ಬೇಕಣ್ಣ. ಬಾರ ಸರಿ. ನೋಡು. ಅಲ್ಲೋಳಯ್ಯ, ಜಾನು ಸೈಂಟಿಸ್ಟ್ ಇದೆ ಸೇರಿಕೊಂಡು ನಾವು ಕೊಟ್ಟ ಆರ್ಡ್ರನ್ನ ಉಲ್ಟಾ ಪಲ್ಟಾ ಮಾಡ್ತಾ ಇದ್ದಾರಲ್ಲಿ ನೋಡು ಅಲ್ವಾ? ಇಲ್ಲೋಡ ಮಷೀನು ಇದೇನಯ್ಯ? ಅಯ್ಯೋ, ಖಾಲಿ ಹೊಟ್ಟೆಲ್ಲಂತಲೇ ಓಡ್ತಾ ಇಲ್ಲ ಕಣೋ. ಏನಾದ್ರು ಒಂದು ಒಳ್ಳೆ ಐಡಿಯಾ ಕೊಡೋ, ಜಾನ್ಗೆ ಏನ್ ಮಾಡೋದು ಅಂತ. ಐಡಿಯಾ ಎಸ್, ಏನ್ ವಿಷಯ ಹೇಳಿ? ಹಲೋ ಸರ್, ದಿಸ್ ಇಸ್ ಮೈ ಹೋಲೋಗ್ರಾಫಿಕ್ ಇಮೇಜು. ಆರ್ಡರ್ ಸರಿ ಮಾಡೋಣ ಅಂತ ಬಂದೆ ಸರ್. ಎಸ್. ಆರ್ಡರ್ ಸರಿ ಮಾಡೋದಾ ಅಂದ್ರೆ ಏನರ್ಥ? ಬಾಕ್ಸರ್ ಹತ್ರ ನಾನು ಡೈಲಿ ಟ್ರೈನಿಂಗ್ ತಗೋತಾ ಇದ್ದೀನಿ ಸರ್. ಆ ಟ್ರೈನಿಂಗ್ ಇವತ್ತು ಉಪಯೋಗಕ್ಕೆ ಬರುತ್ತೆ ಸರ್. ನಾನು ಕೇಳ್ಕೊಳ್ತೀನಿ. ಇದು ಹೋಲೋಗ್ರಾಫಿಕ್ ಇಮೇಜ್ ಅಲ್ಲ, ಇವನು ನಿಜವಾಗ್ಲೂ ಮೋಟೋನೇ ಬಾವಾ. ಜಾನ್ ಬ್ರದರ್, ಇನ್ನು ಬೇಕಾದಷ್ಟು ಜನ ಬರ್ತಾರೆ, ನೋಡ್ತಾ ಇರೀಗ. ಜಾನ್, ನೀ ನನ್ನ ಆರ್ಡರ್ನೆಲ್ಲ ಹಾಳು ಮಾಡ್ಬಿಟ್ಟೆ.
ನಿನಗೊಂದ್ ಸರಿಯಾದ ಪಂಚನ್ನ ಕೊಡ್ತೀನಿ. ಇವಳೆ ನನಗ್ ಪಂಚ್ ಹೊಡಿತಾಳೆ. ಓಕೆ ತಂಗಿ, ಪಂಚ್ ಮಾಡು ನನಗೆ, ಓಡಿ ನನಗೆ ಪ್ಲೀಸ್. ಇದು ಚೀಟಿಂಗ್ ಇದು. ಬನ್ನಿ ಸ್ನೇಹಿತರೆ, ನಾವು ಚೀಟಿಂಗ್ ಏನ್ ಮಾಡೋದ್ ಬೇಡ. ಹಾ, ಹೊಡಿ, ಹೊಡಿ. ಹಾಕಿ, ಹಾಕಿ, ಹೊಡಿ, ಹೊಡಿರಿ. ಬಾಸ್ ಬಾಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಬಾಸ್. ಇದು ಚೀಟಿಂಗ್, ಇದು ಚೀಟಿಂಗ್. Watch India's largest kids library only on Jio Hotstar. Download the app now.